ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಪಪ್ಪ, ನಾವು ಮುತ್ತಜ್ಜಿನ ನೋಡಕ್ ಹೋದ್ವಲ್ಲ, ಅದು ತುಂಬಾ ಚೆನ್ನಾಗಿತ್ತಲ್ವ ಪಪ್ಪ? ಪಪ್ಪ, ನನ್ಗೆ ಅಜ್ಜಿ ಇದಾರೆ ಅಂತ ಗೊತ್ತಿತ್ತು, ಆದ್ರೆ ಮುತ್ತಜ್ಜಿ ಇದಾರೆ ಅಂತ ಗೊತ್ತೇ ಇರ್ಲಿಲ್ಲ ಪಪ್ಪ. ನನ್ಗೆ ಎಲ್ಲರೂ ಸಿಗ್ತಾ ಇದ್ದಾರೆ, ಎಲ್ಲರೂ ಪ್ರೀತಿನೂ ಸಿಗ್ತಾ ಇದೆ, ಎಲ್ಲ ನಿಮ್ಮಿಂದನೇ ಇತ್ತು ಪಪ್ಪ. ಥ್ಯಾಂಕ್ ಯು ಸೋ ಮಚ್ ಪಪ್ಪ. ಅರೆ ಥ್ಯಾಂಕ್ಸ್ ಯಾಕೆ, ಅದರಲ್ಲಿ ಏನಿದೆ ಪುಟ್ಟಿ, ನೀನು ನನ್ನ ಮಗಳು ಅಂದಮೇಲೆ ನನ್ನವರೆಲ್ಲ ನಿನ್ನವರೇ, ಎಲ್ಲರೂ ನಿನ್ನ ಸಂಬಂಧಿಕರೇ. ಸರಿ ಪಪ್ಪ, ಈಗ ನನ್ನ ಅಮ್ಮ ಮನೆಗೆ ಹೋಗಿ ಆಕಾಶನ ಕರ್ಕೊಂಡು ಬರ್ತೀನಿ, ನೀವೇನು ಅನ್ನಂಗಿಲ್ಲ. ಏ ಪುಟ್ಟಿ ಬಾಯ್, ನೀನು ಅಲ್ಲಿಗೆ ಹೋಗ್ಬೋದು, ಬಟ್ ಏನು ಗೊತ್ತಾ, ನೀನು ಅವ್ರನ್ನ ಅಮ್ಮ ಅಂತ ಕರಿಬೇಡ, ಅವರು ನಿನಗೆ ಮ್ಯಾಮ್. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಅಕಸ್ಮಾತ್ ಬೇರೆ ಯಾರಾದರೂ ಕೇಳಿಸ್ಕೊಂಡ್ರೆ ಚೆನ್ನಾಗಿರಲ್ಲ ಪುಟ್ಟಿ. ಅಜ್ಜಿ ಎದುರುಗಡೆ ಇದ್ದಾಗ ಮಾತ್ರ ನೀನು ಅವ್ರನ್ನ ಅಮ್ಮ ಅಂತ ಕರಿಬೇಕು, ಅದರ್ವೈಸ್ ಅವರು ನಿನ್ನ ಮ್ಯಾಮ್, ನೆನಪಿರಲಿ. ಸರಿ ಪಪ್ಪ, ಅವ್ರನ್ನ ಯಾವಾಗ್ಲೂ ಅಮ್ಮ ಅಂತ ಕರಿಬೇಕು ಅಂತ ಆಸೆ. ಅವ್ರು ತುಂಬಾ ಒಳ್ಳೆಯವರು. ಈಗ ನೋಡಿದ್ರೆ ಅಜ್ಜಿ ಮುಂದೆ ಮಾತ್ರ ಅಮ್ಮ ಅಂತ ಕರಿಬೇಕು. ಅವ್ರು ತುಂಬಾ ಒಳ್ಳೆಯವರು. ತುಂಬಾ ಬೇಜಾರಾಗತ್ತೆ ಪಪ್ಪ. ಅರೆ ಬೇಜಾರು ಮಾಡ್ಕೊಬೇಡ ಪುಟ್ಟಿ, ನೀನು ನನ್ನ ಲಕ್ಕಿ ಚಾರ್ಮ್ ಅಲ್ವಾ, ನೀನು ಇರೋ ಕಡೆ ಎಲ್ಲಾಗೂ ಯಾವಾಗಲೂ ಒಳ್ಳೇದಾಗುತ್ತೆ, ಆ ದಿನ ಕೂಡ ಬರುತ್ತೆ. ಬಟ್ ಒಂದು ತಿಳ್ಕೊಬಿಟ್ಟಿ, ನಾವು ಏನಾದರೂ ಬೇಕು ಅಂತ ಆಸೆ ಪಟ್ಟರೆ ಅದ್ರ ಬಗ್ಗೆ ಕನಸು ಕಾಣಬೇಕು, ಇಂಟೆನ್ಸಾಗಿ ಫೀಲ್ ಮಾಡಬೇಕು, ಅದ್ರ ಮೇಲೆ ನಂಬಿಕೆ ಇಟ್ಕೋಬೇಕು, ಆವಾಗ 100% ಹಾಗೆ ಆಗುತ್ತೆ. ಓಕೆ, ನಾವು ಹೋಪ್ಸ್ ಕಳ್ಕೋಬಾರ್ದು, ಹಾಗೆ ಕನಸು ಕಾಣೋದನ್ನು ಬಿಡಬಾರ್ದು. ಅರ್ಥ ಆಯ್ತಾ? ಸರಿ ಪಪ್ಪ, ಹೋಪ್ಸ್ ಕಲ್ಕೊಳ್ಳಲ್ಲ, ನಂಬಿಕೆನ ಇಟ್ಕೊಂತೀನಿ. ವೆರಿ ಗುಡ್. ಸರಿ ಪಪ್ಪ, ಸ್ವಲ್ಪ ಹೊತ್ತಾಗ ನಾನು ಅಪ್ಪು ಜೊತೆ ಆಟ ಆಡ್ಕೊಂಡು ಬರ್ತೀನಿ. ಅಮ್ಮ, ಮಮ್ಮಿ, ನನ್ನ ಪಪ್ಪನ ಮನೆಗೆ ಹೋಗ್ಬಿಟ್ಟು ಬರ್ತೀನಿ. ನಾನು ಅವತ್ತೇ ಹೇಳಿದ್ನಲ್ಲ ಮಮ್ಮಿ, ಬೈ ಮಿಸ್ಟೇಕ್ ಪಪ್ಪ ಅಂತ ಬಂದ್ಬಿಡ್ತೇನೆ ಅಂತ.